ಏನೋ ಇದು ಇನ್ನೂ ಚಡ್ಡಿನಲ್ಲಿ ಫುಟ್ ಪ್ಯಾಕ್ ಓಪನ್ ಮಾಡು. ಅಲ್ಲ ಶಿಷ್ಯ ಅಲ್ಲಿ ನೋಡೋದೇ ಮೇನ್ ನೋಡೋದೇ ಹೆಂಗ್ ಹಾಕೊಂಡವ್ರೆ ಪೊಲೀಸವರು. ನೋಡಿಲ್ಲ ನೀನು? ಓಯ್ ಲ್ಯಾಂಬೋ, ಅಯ್ಯೋ ಸಾಕ್ಷಿ ಸೂಪರು. ಪೊಲೀಸ್ ಮುಂದೆನೆ ಹೋಗಿ ಗಾಡಿ ನಿಲ್ಸ್ತಾಳೆ, ನಂಬರ್ ಪ್ಲೇಟ್ ಬೇರೆ ಇಲ್ಲ. ಏನಾಯ್ತು? ಆರಿಸ್ತಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಷಯ ಅಂತಂದ್ರೆ, ನಾನು ಮತ್ತೆ ನಮ್ಮ ಬಾಯ್ಸ್ ಎಲ್ಲಾನು ಒಂದು ಶಾರ್ಟ್ ರೈಡ್ ಹೊರಟಿದೀವಿ. ಇದು ಶಾರ್ಟ್ ರೈಡ್ ಅಂತಾನು ಹೇಳಕ್ಕಾಗಲ್ಲ, ಒಂದು ಲಾಂಗ್ ರೈಡ್ ಅಂತಾನು ಹೇಳಕ್ಕಾಗಲ್ಲ. ಸೊ ನಾವು ಹೊರಟಿರೋದು ಕೂರ್ಗ್ ಕಡೆಗೆ, ಅಂದ್ರೆ ಮಡಿಕೇರಿಗೆ ಹೋಗ್ತಾ ಇದೀವಿ. ಸೊ ಏನ್ ವಿಷಯ, ಏನ್ ಹೋಗ್ತಾ ಇದೀವಿ, ಏನ್ ಸಮಾಚಾರ, ಅದನ್ನೆಲ್ಲ ನಾನು ನಿಮ್ಗೆ ಆನ್ ದ ವೇ ರೈಡ್ ಅಲ್ಲಿ ಹೋಗ್ಬೇಕಾದ್ರೆ ಹೇಳ್ತೀನಿ. ಸೊ ಯಾರು ಬರ್ತಾರೆ ಏನು ಅದೆಲ್ಲ ನಿಮ್ಗೆ ರೈಡ್ ಅಲ್ಲೇನೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಇವಾಗ ಲಗೇಜ್ ಎಲ್ಲಾನು ಪ್ಯಾಕ್ ಆಗಿದೆ, ಗಾಡಿಗೆ ಮೌಂಟ್ ಮಾಡ್ಬೇಕು. ಸಾಕ್ಷಿಗೆ ವೇಟ್ ಮಾಡ್ತಾ ಇದೀನಿ. ಸಾಕ್ಷಿ ಮತ್ತೆ ಅಂಕಿ ಬರ್ಬೇಕು. ಅವ್ರು ಬಂದಿದ ತಕ್ಷಣ ಸಾಕ್ಷಿ ಗಾಡಿ ಹರ್ಷ ಮನೆ ಹತ್ರ ಇದೆ. ಸೊ ಅಲ್ಲೋಗಿ ಗಾಡಿ ಎತ್ಕೊಂಡು ಅಲ್ಲಿಂದ ನಾವು ನಮ್ಮ ಬಾಯ್ಸ್ ಎಲ್ಲರೂ ಒಟ್ಟಿಗೆ ಹೊಡ್ತೀವಿ. ಸೊ ಸದ್ಯಕ್ಕೆ ಇದಿಷ್ಟು ಪ್ಲಾನ್, ಮಿಕ್ಕಿದ್ದೆಲ್ಲ ಏನಂತ ರೈಡ್ ಅಲ್ಲೇನೆ ನೋಡ್ತೀರಾ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ರೈಡ್, ಯಾಕಂದ್ರೆ ಇದೊಂದು ಸ್ಪೆಷಲ್ ಒಕೇಶನ್ ಗೋಸ್ಕರ ಹೋಗ್ತಾ ಇರೋದು. ಸೊ ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ವ್ಲಾಗ್. ಸೊ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇದೇ ಜೋಶಲ್ಲಿ ರೈಡ್ ನ ಶುರು ಮಾಡೋಣ. ಲೆಟ್ಸ್ ಗೋ. ಓಕೆ, ಸೊ ಗಾಡಿ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ಎಲ್ಲ ಮೌಂಟ್ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಇವಾಗ ಟ್ಯಾಂಕ್ ಬ್ಯಾಗು ಮತ್ತೆ ಟಾಪ್ ಬಾಕ್ಸ್ ಎರಡು ಎತ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಲಾಸ್ಟ್ ಮಿನಿಟ್ ಅಲ್ಲಿ ಪ್ಲಾನ್ ಆಗಿದ್ದು ಗಾಡಿನಲ್ಲಿ ಹೋಗೋದು ಅಂತ. ಅದಕ್ಕೆ ನೋಡಿ ಗಾಡಿ ಎಲ್ಲ ಏನು ವಾಶ್ ಗಿಶ್ ಎಲ್ಲ ಏನು ಮಾಡಿಸಿಲ್ಲ. ಆನ್ ದ ವೇ ಎಲ್ಲರೂ ಸಿಕ್ಕರೆ ವಾಶ್ ಮಾಡಿಸ್ಕೊಳ್ತೀನಿ, ಇಲ್ಲಾಂದ್ರೆ ಈ ಟ್ರಿಪ್ ಮುಗಿಸಾದ್ಮೇಲೆ ಬಂದ್ಮೇಲೆ ಒಟ್ಟಿಗೆ ವಾಶ್ ಮಾಡಿಸಿದ್ರಾಯ್ತು. ಆ್ಯಂಡ್ ನಮ್ಮ XP ಗರ್ಲ್, ಹಾಯ್ ಗೈಸ್. ಸೊ ಸಾಕ್ಷಿ ಗಾಡಿ ಹರ್ಷ ಮನೇಲಿದೆ. ಸೊ ಇಲ್ಲಿಂದ ಹರ್ಷ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಎತ್ಕೊಂಡು ಹೋಗೋಣ. ಆ್ಯಕ್ಚುಲಿ ಅಂಕಿ ಮನೆ ಹತ್ರನೇ ಬರ್ತೀನಿ ಅಂತ ಅಂದ, ಬಟ್ ಲೇಟ್ ಆಯ್ತು. ಅವನು ಇನ್ನೂ ಬರೋದು ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ. ಸೊ ಅಲ್ಲಿ ಹೋಗಿ ಸಾಕ್ಷಿ ಗಾಡಿ ಎತ್ಕೊಂಬರೋಷ್ಟರಲ್ಲಿ ಅವನು ಮೇನ್ ರೋಡಿಗೆ ಜಾಯ್ನ್ ಆಗ್ಬೋದು, ಮೈಸೂರು ರೋಡ್ಗೆ. ಸೊ ಹಂಗೆ ಹೊಟ್ಬಿಡೋಣ. ಫ್ಯೂಯಲ್ಲೇ ಇಲ್ಲ, ಫ್ಯೂಯಲ್ ಹಾಕ್ಸ್ಕೊಬೇಕು. ಹಾಂ, ಆನ್ ದ ವೇ ಹಾಕ್ಸ್ಕೊಳ್ಳೋಣ. ನಿಮ್ಮ ಹೆಸರು? ರಾಜು ಅಂತ. ಓಕೆ, ಎಲ್ಲಿ ನೀವು ಊರ್ಗಾ? ಮೇಕಪ್ ಆರ್ಟಿಸ್ಟಾ? ಹಾಂ 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 ಓಕೆ, ನೈಸ್. ಹೇಗೆ ಕಂಟೆಂಟ್ ಎಲ್ಲ ಇಷ್ಟ ಆಗ್ತಿದೆಯಾ? ಚೆನ್ನಾಗಿದೆಯಾ? ಹಾಂ ಹಾಂ, ಥ್ಯಾಂಕ್ ಯು. ಓಕೆ, ಸಿಗೋಣ, ಬಾಯ್. ಓಕೆ, ನೋಡಿ ಆ್ಯಕ್ಚುಲಿ ನಮ್ಮ ಏರಿಯಾ ಕಡೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಇದ್ದಾರೆ. ಸೊ ನೋಡಿದ ತಕ್ಷಣ ಎಲ್ಲ ಮಾತಾಡಿಸ್ತಾರೆ. ಹಾಂ ಹಾಂ, ಗೊತ್ತಾಗ್ಬಿಡುತ್ತೆ. ಹೌದು, XP ಜೊತೆ XP 95 ಹಾಕ್ಸ್ತಾ ಇದ್ದೀನಿ. ಫುಲ್ ಟ್ಯಾಂಕ್ ಹಾಕಿ. ಹಾಂ, ಓಕೆ, ಫುಲ್ ಟ್ಯಾಂಕ್ ಆಯಿತು ಪೆಟ್ರೋಲು. ಸೊ ಸದ್ಯಕ್ಕೆ ಬಾಯ್ಸ್ ಎಲ್ಲ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. 9 ಗಂಟೆ ಆಗ್ತಾ ಇದೆ. ಯೂಶ್ವಲಿ ನಾವೆಲ್ಲ ರೈಡ್ಗೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀವಿ, ಒಂದು 6:37 ನನಗೆ. ಬಟ್ ಇವತ್ತು ನಮಗೆ ಚೆಕ್ ಇನ್ ಆ್ಯಕ್ಚುಲಿ ನಾವು ಮಾಡೋ ಪ್ಲ್ಯಾನ್ ಇರೋದು ಈವ್ನಿಂಗ್ಗೆ. ಸೊ ಅದಕ್ಕೋಸ್ಕರ ನಾವು ಆರಾಮಾಗಿ ಹೋಗ್ತಾ ಇರೋದು. ಬಟ್ ಇವತ್ತು ವೀಕ್ ಡೇ ಇರೋದ್ರಿಂದ ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಫಸ್ಟ್ ಇವಾಗ ಹರ್ಷ ಮನೆ ಹತ್ರ ಹೋಗೋಣ. ಹರ್ಷ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ. ಇನ್ನೂ ಚಡ್ಡಿ ಹಾಕೊಂಡು ನಿಂತವನೇ ಇವನು. ಏಯ್, ಏನೋ ಇದು ಇನ್ನೂ ಚಡ್ಡಿನಲ್ಲಿ ಇದೆಯಾ? ಸೊ ಸೀನ್ ಏನಪ್ಪ ಅಂತಂದರೆ, ನಮ್ಮ ಹರ್ಷ ಅದು R15 ಅದು ಯಾವುದೋ ಒಂದು ಪಾರ್ಟ್ ಬಂದಿಲ್ಲ. ಸೊ ಅದಕ್ಕೆ R15 ಎತ್ತಕ್ಕಾಗಲ್ಲ. ಜೊತೆಗೆ ಫೈರ್ ಬ್ಲೇಡಲ್ಲಿ ಟೈರ್ ಚೇಂಜ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಆ ಗಾಡಿಗಳನ್ನ ಎತ್ತಕ್ಕಾಗ್ತಾ ಇಲ್ಲ. ಸೊ ನಾವೇನು ಮಾಡಿದ್ವಿ, ನಮ್ಮ ಮಧುವ್ರು ಇದ್ದಾರಲ್ಲ ವ್ಯೂ ಟು ಫ್ಲೈ, ಸೊ ಅವ್ರ ಹತ್ರ ADV 390 ಎತ್ಕೊಂಡ್ಬಂದಿದ್ದೀವಿ. ಅವ್ರದ್ದು ADV 390 ಅದರಲ್ಲೇ ಲಾಸ್ಟ್ ಟೈಮು ಧನುಷ್ಕೋಡಿಗೂ ಬಂದಿದ್ದು. ಆ ಗಾಡಿ ಎತ್ಕೊಂಡ್ಬಂದಿದ್ದೀವಿ. ಪಾಪ ಅವರು ಒಂದು ವಾರದಿಂದ ಸ್ಟಾರ್ಟ್ ಮಾಡಿಲ್ಲ. ಸೊ ಅದಕ್ಕೆ ಮೋಸ್ಟ್ಲಿ ಗಾಡಿ ಆನ್ ಆಗ್ತಿಲ್ಲ. ಏನು ಸೀನ್ ಅಂತ ಗೊತ್ತಿಲ್ಲ, ನೋಡೋಣ. ಅಲ್ಲಿ ಮೋಸ್ಟ್ಲಿ ಬ್ಯಾಟ್ರಿ ಗಿಟ್ರಿ ಲೋ ಆಗೈತಾ ಹೆಂಗೆ ಗೊತ್ತಿಲ್ಲ. ಇಲ್ಲೇ ಟೋ ಮಾಡ್ಕೊಂಡು ಹೋಯ್ತವ್ರೆ. ಫುಟ್ ಪ್ಯಾಕ್ ಓಪನ್ ಮಾಡು. ಹಾಂ, ಏನು ಬ್ಯಾಟ್ರಿ ಲೋ ಆಗಿದೆಯಾ? ಹಾಂ, ಅಬ್ಬಾ ಫೈನಲಿ ಸ್ಟಾರ್ಟ್ ಆಯಿತು. ಸೊ ಮೋಸ್ಟ್ಲಿ ಅದೇ ಒಂದು ವಾರದಿಂದ ಆನ್ ಮಾಡಿಲ್ಲ ಅವರು, ಬ್ಯಾಟ್ರಿ ಸ್ವಲ್ಪ ಲೋಗಿ ಆಗಿರುತ್ತೆ. ಸೊ ಜಂಪ್ ಸ್ಟಾರ್ಟ್ ಮಾಡಿ ಶುರು ಮಾಡಿದ್ದೀವಿ. ಆಮೇಲೆ ಬಿಟ್ಬಿಡು ಸ್ವಲ್ಪ ಹೊತ್ತು. ಗುಡ್ ಮಾರ್ನಿಂಗ್. ನೋ ಗುಡ್ ಮಾರ್ನಿಂಗ್. ಅಲ್ಲ ಶಿಷ್ಯ, ಏನು ಸಮಾಚಾರ? ಬಾಯ್ ಬಾಯ್ ಅಂಕಲ್, ಬಾಯ್. ನೋಡಿ, ಇಲ್ಲಿ ಲೆಕ್ಸಸ್ ಒಂದು ಕಾರ್ ಹೋಗ್ತಾ ಇದೆ, ಸಕ್ಕದಾಗಿದೆ. LM 350H.
ಸೇಮ್ ಒಳ್ಳೆ ವೆಲ್ಫೇರ್ ಥರನೇ ಇದೆ. ಸೊ ವೆಲ್ಫೇರ್ ಥರ ಇದೆ ಅಂತಂದರೆ ಲೈಕ್ ಆ ಶೇಪಲ್ಲಿ. ಬೆಂಗಳೂರಲ್ಲಂತೂ ವೆಲ್ಫೇರು ಇದೆಲ್ಲ ಫುಲ್ ಕಾಮನು. ಹಲೋ, ರೇವೇಟಲ್ಲಿ ಮಾಡುವ. ಸೊ ಕೆಂಗೇರಿ ಹತ್ರ ಬಂದ್ವಿ. ಸೊ ನಾವೀಗ ಕೂರ್ಗ್ ಹೋಗ್ತಾ ಇರೋದು ವಯ ಮೈಸೂರು ರೋಡಿಂದ. ಬಟ್ ಮೈಸೂರವರೆಗೂ ಎಂಟ್ರಾಗಲ್ಲ, ಮೈಸೂರಿಗಿಂತ ಹಿಂದೆನೇ ರೇಟನ್ನು ತೊಗೊಂಡ್ಬಿಡ್ತೀವಿ. ಎಕ್ಸ್ಪ್ರೆಸ್ ಹೈವೇನಲ್ಲಿ ಎಂಟ್ರಿ ಇದ್ದಿದ್ರೆ ಚೆನ್ನಾಗಿರೋದು ಬೈಕರ್ಸ್ಗೆ. ಬಟ್ ಏನು ಮಾಡೋದು, ನಾವು ತುಂಬ ದುರಾದೃಷ್ಟವಂತರು. ಓಕೆ, ನಮ್ಮ ಅಂಕಿ ಇಲ್ಲೇ ಹಿಂದೆ ಇದ್ದಾನೆ, ಹೋಟೆಲ್ ಹತ್ರ ಟೀ ಕುಡಿತಿದ್ದಂತೆ. ನೋಡಿದೆ ಜಸ್ಟ್ ಪಾಸ್ ಆದ್ರಿ ಅಂತಂದ. ಸೊ ಹಿಂಗೆ ಸ್ಲೋಗಿ ಹೋಗ್ತಿರೋಣ, ಅಂಕಿ ಜಾಯಿನ್ ಆಗ್ತಾನೆ. ಯೋ ಬಾಯ್, ಇಲ್ಲಿ ನೋಡಿ ಫುಲ್ ಡಾಲ್ಫಿನ್ 2.4 ರೆಡಿಯಾಗಿ ಬಂದಿದೆ. ಬನ್ನಿ ಇಲ್ಲೇ ಮುಂದೆ ಬ್ರೇಕ್ಫಾಸ್ಟ್ಗೆ ಹಾಕೋಣ, ಅಲ್ಲೇ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ಓಕೆ, ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಬಾನ್ ಬೀಚ್ ಬೈಕರು ಜಾಯ್ನ್ ಆಗಿದ್ದಾನೆ. ಇಲ್ಲಿ ನೋಡಿ ಫುಲ್ಲನ್ನು ಡಾಲ್ಫಿನ್ನ ರೆಡಿ ಮಾಡಿಸಿ ತಂದಿದ್ದಾನೆ. ಇನ್ನೂ ಕೆಲಸ ಇದೆಯಾ ಇದ್ರದ್ದು? ಹಾಂ, ಸ್ವಲ್ಪ ಡಲ್ ಆಗಿದೆ ಅಲ್ಲ? ಹಾಂ, ಕ್ಲಿಯರ್ ಕೋಟ್ ಮಾಡಿಸಿ ಎದ್ದು ಬಿಡುತ್ತೆ ಇದೆಲ್ಲ. ಬಿಡು ಹೋಗ್ಲಿ ಬಿಡು, ಇದು ಜಸ್ಟ್ ಎಕ್ಸ್ಪೆರಿಮೆಂಟ್, ಡೂ ಇಟ್ ಯುವರ್ ಸೆಲ್ಫ್. ನೆಕ್ಸ್ಟ್ ಏನಾದ್ರು ಇದಾಗಿಲ್ಲ ಮತ್ತೆ ಚೇಂಜ್ ಮಾಡಿಸೋಣ, ತಲೆ ಕೆಡ್ಸ್ಕೊಂಬೇಡ. ಓಕೆ ಸರಿ, ಹೊಟ್ಟೆ ಸಿಗ್ತಾ ಇದೆ, ಫಸ್ಟ್ ಬ್ರೇಕ್ಫಾಸ್ಟ್ ಹಾಕೋಣ ಬನ್ನಿ. ಓಕೆ, ಸೊ ಫೈನಲಿ ಬ್ರೇಕ್ಫಾಸ್ಟಾಗಿ ನಿಲ್ಲಿಸಿದ್ದೀವಿ. ನಾನು ದೋಸೆ ತೊಗೊಂಡಿದ್ದೀನಿ, ನಮ್ಮ ಹುಡುಗರೆಲ್ಲ ಇಡ್ಲಿ ವಡೆ ತೊಗೊಂಡಿದ್ದಾರೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸಾರಿ ಅದು ಬೈ ಮಿಸ್ ಆಗಿ ಬಂದ್ಬಿಡುತ್ತೆ ಅದು. ಓಕೆ ಓಕೆ, ಚೆನ್ನಾಗಿದೆಯಾ ಇಡ್ಲಿ ವಡೆ ಎಲ್ಲ? ಇವಳು ಆಕ್ಚುಲಿ ಫಸ್ಟು ಬರೀ ಇಡ್ಲಿ ತಿಂತೀನಿ, ವಡೆ ತಿನ್ನಲ್ಲ ಅಂತಂದು. ವಡೆ ನಾನು ಎತ್ಕೊಳ್ಳೋಣ ಅಂತಂದ್ರೆ ಖಾಲಿನೇ ಮಾಡ್ಬಿಡಿ ವಡೆ. ಸೊ ಇನ್ನೊಂದು 15 ಕಿಲೋಮೀಟರ್ ನಮ್ಮ ಹುಡುಗರು ಅಲ್ಲಿ ರಾಮನಗರ ಹತ್ರ ಬಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಸೊ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಡೋಣ. ಅಲ್ಲ, ನಮ್ಮ ಇದ್ರಲ್ಲೂ ಬಿಲ್ಡಿಂಗ್ ಅಲ್ಲಿ ಒಬ್ರು ಮೋಹನ್ ಅಂತಿದ್ದಾರೆ, ಅವ್ರಿಗೆ ನಾವು ಮೇಂಟೆನೆನ್ಸ್ ಮೋಹನ್ ಅಂತ ಕರಿತೀವಿ. ಮೇಂಟೆನೆನ್ಸ್ ಮೋಹನ್ ಅಂದ್ರೆ ಬಿಲ್ಡಿಂಗ್ ಮೇಂಟೈನ್ ಮಾಡ್ತಾರಲ್ಲ, ಅದಕ್ಕೆ ಮೇಂಟೆನೆನ್ಸ್ ಮೋಹನ್. 2 ಮನೆ ಇಟ್ಟಿರ್ತಾರೆ. ಅಲ್ಲ, ಬಿಲ್ಡಿಂಗ್ ಎಲ್ಲ ಒಂದು 5 ಬಿಲ್ಡಿಂಗ್. ಆ ಮೇಂಟೈನ್ ಬೇರೆ, ಇದು ಬೇರೆ ಮೇಂಟೈನ್. ಇದು ಮೇಂಟೆನೆನ್ಸ್, ಅದು ಮೇಂಟೈನ್ ಮೋಹನ. ನಾನು ಡಿಸೈಡ್ ಹುಡುಗ ಮೋಹನ. ಓಕೆ ಓಕೆ, ಲೆಟ್ಸ್ ಗೋ ಲೆಟ್ಸ್ ಗೋ. ಆರಾಮಾಗಿ ಲೇಸಿಯಾಗಿ ಹೋಗ್ತಾ ಇದೀವಿ ನಾವು ರೈಡ್ ಮಾಡ್ಕೊಂಡು. ನಂಗೆ ಹೆಂಗ ಅನ್ಸ್ತದೆ ಗೊತ್ತಾ, ಇನ್ನೂ ರೈಡು ಸ್ಟಾರ್ಟ್ ಆಗಿಲ್ಲ ಅಂತ ಅನಿಸ್ತದೆ. ಓಕೆ, ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇಲ್ಲಿವರೆಗೂ ಆ್ಯಕ್ಚುಲಿ ಸ್ವಲ್ಪ ಸ್ಲೋಗಿ ಬಂದ್ವಿ ಆರಾಮಾಗಿ. ಸೊ ಇಲ್ಲಿಂದ ಆ್ಯಕ್ಚುಯಲ್ ರೈಡು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 10 ಕಿಲೋಮೀಟರ್ ನಮ್ಮ ಹಿತೇಶ್ ಎಲ್ಲನೂ ಇಲ್ಲೇ ಇದ್ದಾರೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ ಹಂಗೆ ಹೈವೇಗೆ ಜಾಯ್ನ್ ಆಗಿಬಿಡೋಣ. ಸೊ ಸೀನ್ ಏನಪ್ಪ ಅಂತಂದರೆ, ಒಂದು ವಾರದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತು ಹೋಗಬೇಕಿತ್ತು ಅಂತಬಿಟ್ಟು. ಸೊ ಏನಕ್ಕೆ ಅಂದರೆ ನಿನ್ನೆ ನಮ್ಮ ಹಿತೇಶ್ದು ಬರ್ಡೇ ಇತ್ತು. ಸೊ ಬರ್ಡೇಗೆ ಕೂರ್ಗ್ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಹೆಂಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಆಪ್ಷನ್ ಇದ್ದಿದ್ದು ಕಾರು. ಸೊ ಹಿತೇಶ್ದೊಂದು ಬೆನ್ಸ್ ಕಾರು, ಅದಾದಮೇಲೆ ಅಶ್ವಂದು ಬ್ರೆಯೋ ಎತ್ಕೊಂಡು ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವರು ಮಾಗಡಿಯಿಂದ ಬರಬೇಕು, ನಾವು ಇಲ್ಲಿ ಬೆಂಗಳೂರಿಂದ ಹೋಗಬೇಕು. ಅದಾದಮೇಲೆ 2 ಕಾರು, ಆಮೇಲೆ ಲೈಕ್ ಅವ್ರು ಸಪ್ರೇಟು ನಾವು ಸಪ್ರೇಟ್ ಆಗಿಬಿಡ್ತೀವಿ. ಸೊ ಅದಕ್ಕೆ ಏನು ಅಂದ್ಕೊಂಡ್ವಿ, ಎಲ್ಲ ಒಟ್ಟಿಗೆ ಹೋಗ್ಬಿಡೋಣ ಅಂತಬಿಟ್ಟು ಹಿತೇಶು TT ಬುಕ್ ಮಾಡ್ತೀನಣ್ಣ ಅಂತಂದ. ಅಷ್ಟನ್ನು TT ಓಕೆ ಅಂತಂದ. ಬಟ್ ನಮ್ಗೆ ಯಾಕೋ TTನಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಹುಡುಗರೆಲ್ಲ ಮಲ್ಕೊಂಡ್ಬಿಡ್ತಾರೆ. ಸೊ ಕೂರ್ಗ್ ಒಂದು ಸ್ವಲ್ಪ ಸೀನಿಕ್ ಪ್ಲೇಸ್ ಆಗಿರೋದ್ರಿಂದ ನಾವು ಸುತ್ತಮುತ್ತ ಎಂಜಾಯ್ ಮಾಡೋಕ್ಕಾಗಲ್ಲ TTನಲ್ಲಿದ್ದರೆ. ಸೊ ಹಂಗೆ ಡಿಸ್ಕಸ್ ಮಾಡ್ತಾ 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 ಕೊನೆಗೆ ಒಬ್ಬರಾಗಿ ನಾನು ಬೈಕ್ ಎತ್ತೀನಿ, ಇವರು ಬೈಕ್ ಎತ್ತೀನಿ ಅಂತಂದರು. ಆಮೇಲೆ ನೋಡಿದ್ರೆ ಹರ್ಷದು ಬೈಕ್ ಇರಲಿಲ್ಲ. ಹರ್ಷದ್ ಏನಾಗಿದೆ ಅಂತಂದರೆ, ನಾನು ಹೇಳಿದ್ನಲ್ಲ ಆವಾಗಲೇ, ಫೈರ್ ಬ್ಲೇಡ್ದು ಟೈರ್ ಹೋಗಿತ್ತು. ಅದಾದಮೇಲೆ ಒಂದು R15 ರೆಡಿ ಆಗಿರಲಿಲ್ಲ. ಹಿತೇಶು ಡುಕಾಟಿನ ಎತ್ಕೊಳ್ಳೋಣ, ನೀವು 6R ಎತ್ಕೊಂಬಿಡಿ ಅಂತಂದ್ಬಿಟ್ಟು ಅಂದ. ಅದು ಓಕೆ, ಬಟ್ ಅದಾದಮೇಲೆ ಏನಾಗುತ್ತೆ ಅಂದರೆ ನಾವಿಬ್ಬರು ಸೂಪರ್ ಬೈಕಲ್ಲಿ ಇರ್ತೀವಿ. ಅದಾದಮೇಲೆ ಹುಡುಗರೆಲ್ಲನೂ ಲೈಕ್ ಹಿಂಗೇನೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಜೊತೆಗೆ ಏನಂದರೆ ಅಂದರೆ ಡುಕಾಟಿ ಎತ್ಕೊಂಡು ಹೋಗೋದು ಸ್ವಲ್ಪ ರಿಸ್ಕು ಅಲ್ಲಿ. ಯಾಕಂದರೆ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ ಥರ ವೆದರ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲಿ ಸ್ವಲ್ಪ ಮಳೆ ಬಂದರೆ ಗೊತ್ತಲ್ಲ ನಿಮಗೆ, ಅದ್ರದ್ದು ಟೈರೆಲ್ಲ ಸ್ವಲ್ಪ ಬಾಲ್ ಟೈರ್ಸು, ರೋಡಲ್ಲೆಲ್ಲ ಸ್ಲಿಪ್ ಆಗುತ್ತೆ. ಸೊ ಡುಕಾಟಿ ಎತ್ಕೊಂಡು ಹೋಗೋದು ರಿಸ್ಕ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಡುಕಾಟಿ ಮತ್ತು 6Rನ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ADV ಎತ್ಕೊಳ್ತೀನಿ, ನೀನು ಯಶವಂತದ್ದು ಹಿಮಾಲಯನ್ ಎತ್ಕೊಂಡ್ಬಿಡು, ಹರ್ಷನೂ 380 ಇಸ್ಕೊಳ್ತೀನಿ ನಮ್ಮ ಮಧು ಹತ್ರ ಅಂತಂದ. ಹೌದು, ಸಾರ್ಟ್ ಆಯಿತು. ಸೊ ಬೈಕಲ್ಲೇ ಸಾರ್ಟ್ ಔಟ್ ಮಾಡಿಕೊಂಡು ಇವಾಗ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಎಂಡ್ ಆಫ್ ದ ಡೇ ಬೀಯಿಂಗ್ ಅ ಬೈಕರ್, ಬೈಕಲ್ಲಿ ಹೋಗೋದೇ ಏನೋ ಒಂಥರ ಮಜಾ ನಮಗೆ. ಸೊ ಅದಕ್ಕೆ ಬೈಕೆ ಜೈ ಅಂತ ಅನ್ಸ್ಬಿಟ್ಟಿವಿ. ಓಕೆ, ಇವಾಗ ಇಲ್ಲೇ ಒಂದು ಪಿಟ್ ಸ್ಟಾಪ್ ಕೊಡೋಣ, ನಮ್ಮ ಹುಡುಗರುಗಳು ಬರ್ತಾರೆ. ಸೊ ನಾವು ಆ್ಯಕ್ಚುಲಿ ಕನ್ಫ್ಯೂಸ್ ಮಾಡಿಕೊಂಡು ಅದೇ ಹೈವೇನಲ್ಲೇ ಪಾಸ್ ಆಗಿಬಿಟ್ಟಿದ್ವಿ. ಆಮೇಲೆ ಗೊತ್ತಾಯಿತು ಅಲ್ಲಿ ರೂಟ್ ಕ್ಲೋಸ್ ಆಗಿದೆ ಅಂತಂದ್ಬಿಟ್ಟು. ಮತ್ತು ಇವಾಗ ಬ್ಯಾಕ್ ಟು ಓಲ್ಡ್ ರೋಟಿಗೆ ಬಂದ್ವಿ. ಇಲ್ಲಿಗೆ ಬರ್ತಾರೆ ಈ ಜಂಕ್ಷನಲ್ಲಿ.
ಓಕೆ ನೋಡಿ ಬಾಯ್ಸ್ ಬಂದ್ರು ಫೈನಲಿ. ಯೋ 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 ಡುಕಾಟಿ ಬಾಯ್ ಹಿಮಾಲಯನ್ ಎತ್ಕೊಂಡ್ ಬಂದಿದ್ದಾನೆ. ಒಂದೇ ಗಾಡಿಗೆ ಬಂದ್ರ? 2 ಗಾಡಿನ ಬರ್ತೀನಿ ಅಂತಂದ್ರ ಗಾಡಿ ಸಿಗ್ಲಿಲ್ಲ. ಹೌದಾ? ಡುಕಾಟಿನ ಎತ್ಕೊಂಡ್ ನೋಡಕಾಯ್ತಲ್ಲ. ನೋಡೋಣ. ಹ್ಯಾಪಿ ಬರ್ಡೇ. Meanwhile. ಆತ್ರಿಗ ನಂಬರ್ ಪ್ಲೇಟ್ ನಾನು ಹೇಳ್ದೆ ನಿಂದು ನೀನೇ ಓಡಿಸು ಅಂತ. ಅದೇ ಓಡಿಸಿ ಯಾವ್ದು ಯಾವ ಗಾಡಿ? ಅವ್ರು ಹುಡುಗಿಯನ್ನ ಬಿಟ್ಬಿಡ್ತಾರೆ ತಾನೆ. ಸುಮ್ಮನೆ ನೀವು ಓಡಿಸ್ಬೇಡ, ಅವಳೇ ಓಡಿಸಿ ಹುಡುಗಿಯನ್ನ ಬಿಟ್ಟು ಕಳಿಸ್ಬಿಡ್ತಾರೆ ಸುಮ್ಮನೆ. ಇವಾಗ ಹೆಂಗೆ ಬಿಡ್ತಾರಾ? ಬಿಡ್ತಾರೆ. ಸರಿ ಮಾತಾಡ್ಕೊಂಡ್ ಬನ್ನಿ, ನಾವೆಲ್ಲ ಇದ್ರೆ ಸುಮ್ಮನೆ ಇದಾಗುತ್ತೆ. ನಂಬರ್ ಪ್ಲೇಟ್ ಇರೋ ನೋಡಿಲ್ಲ ನೀನು? ಅಲ್ಲ ನಾನು ಎಕ್ಸಾಸ್ಟ್ ಏನೋ ಹಿಡ್ಕೊಂಡ್ರೇನೋ ನಿಂದು ಅಂತ ಅನ್ಕೊಂಡೆ ನಾನು. ಅದು ಬಂದೇ ಬರ್ತೈತೆ. ಆಯ್ತಾ? ಬಂತಾ? ಏನಂದ್ರು? ಚಲನ್ ಕಟ್ಟಿದೀನಿ ಆಲ್ರೆಡಿ, ತೋರಿಸ್ದೆ. ನಾನು ಚಲನ್ ಕಟ್ಟಿರೋದು ಬೇಡ, ನೀನು ಆರ್ಡರ್ ಮಾಡಿರೋದು ಅಕ್ನಾಲಜ್ಮೆಂಟ್ ತೋರಿಸು ಅಂದ್ರು. ನಂಗೆ ಅವ್ರು ಕೊಟ್ಟಿಲ್ಲ. RC ಕಾರ್ಡ್ ಇಟ್ಕೊಂಡು ನೆಕ್ಸ್ಟ್ ಬನ್ನಿ ಅಂತ ಹೇಳಿದ್ರು ಅಂದೆ. ಸರಿ ಆಯ್ತು ಹೋಗೋಣ. ಸರಿ ಓಕೆ. ಎಲ್ಲರೂ ಸ್ವಲ್ಪ ಹುಷಾರಾಗಿ ಅಷ್ಟೇ. ಓಕೆ, ಸೊ ಅದು ನಂಬರ್ ಪ್ಲೇಟ್ ಇರಲಿಲ್ವಲ್ಲ, ಅದಕ್ಕೆ ಹಿಡಿದಿದ್ದಾರೆ. ಬಟ್ ನಂಬರ್ ಪ್ಲೇಟ್ ಅದು ಆರ್ಡರ್ ಮಾಡಿದ್ದಾರೆ, ಅದು ಬರುತ್ತೆ. ಅದು ಕಾಮಿಡಿ ಇನ್ನೊಂದೇನಂದ್ರೆ ಸಾಕ್ಷಿ ಗಾಡಿ ಮಂಕಿ ಓಡಿಸ್ತಾ ಇದ್ದ, ಅದಕ್ಕೆ ಹಿಡ್ದಿರೋದು. ಅಲ್ಲಿ ನೋಡೋದಿ ಮೇನ್ ನೋಡೋದಿ ಹೆಂಗೆ ಹಾಕೊಂಡವ್ರೆ ಪೊಲೀಸವರು ಎಲ್ಲ ಕಡೆ. ಅಲ್ಲಿ ಮುಂದೆ ಏನು ಪ್ರತಿ ಜಂಕ್ಷನಲ್ಲಿ ಹಾಕೊಂಡವ್ರಲ್ಲ. ಒಯ್ ಲ್ಯಾಂಬೋ, ಅಯ್ಯೋ ಲ್ಯಾಂಬೋ 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 ನೋಡ್ದ? ರೆಡ್ಡು. ಸಾಕ್ಷಿ ಸೂಪರು. ಪೊಲೀಸ್ ಮುಂದೆನೇ ಹೋಗಿ ಗಾಡಿ ನಿಲ್ಲಿಸ್ತಾಳೆ, ನಂಬರ್ ಪ್ಲೇಟ್ ಬೇರೆ ಇಲ್ಲ. ಸರಿ ಹಿಂಗೆ ಹೋಗ್ಬೋದಾ? ಹೋಗ್ಬೋದಾ? ಬನ್ನಿ ಹಿಂಗೆ ಹೋಗೋಣ. ಇಲ್ಲ ಮೇನ್ ರೋಡ್ ಹೋಗೋದು. ಬಿಡು ಮೂವಾಯ್ತು. ಏನಾಯ್ತು? ಆರಿಸ್ತಾ? ಬಾ ವಾಪಸ್ ಹೋಗೋಣ. ಇನ್ನೊಂದ್ಸಲ ಆರಿಸು, ಕಂಟೆಂಟ್ ಸಿಗುತ್ತೆ. ಹುಷಾರು. ಆರಾಮಾಗಿ ಹಂಸ್ಗಳಿರುತ್ತೆ, ಕಾಣಿಸಲ್ಲ. ನೀನ್ ಎಗರಿಸ್ದೆ ಅಂತ ಅವಳು ಎಗರಿಸವಳೆ. ಹುಷಾರು. ಈ ಗಾಡಿ ಆದ್ರೆ ಪರವಾಗಿಲ್ಲ. ಓಕೆ, ಹಿಂಗೆ ಈ ರೋಡ್ ಹೋಗೋಣ, ಇದು ಬೆಸ್ಟು. ಓಕೆ, ಸೊ ನಾವು ಮಿಸ್ ಆಗಿ ಆ್ಯಕ್ಚುಲಿ ಸ್ವಲ್ಪ ಮುಂದೆ ಹೊಟ್ಟೋಗ್ಬಿಟ್ಟಿದ್ವಿ. KRS ರೂಟಲ್ಲಿ ಹೋಗ್ಬೇಕಾಗಿತ್ತು, ಅದಕ್ಕೆ ವಾಪಸ್ಸು ಯೂಟರ್ನ್ ತೊಗೊಂಡು ಬಂದ್ವಿ. ಅಲ್ಲಿ ಹೋಗ್ತವ್ರೆ. ರೈಟನ್ನು ಹೋಗ್ಬೇಕಲ್ಲ, ಹಿಂಗೆ ಹೋಗೋದು KRS ರೂಟು. ಬಾ ಫೋನ್ ಮಾಡೋಣ. ಗೊತ್ತು, ಅವ್ನು ಕರ್ಕೊಬರಕ್ ಹೋದಾರ ಅವನ್ನ. ಅವ್ನು ಹರ್ಷ ಹೇಳ್ತಾನೆ ಇಲ್ಲಿ ರೈಟು ಅಂತ ಅಂದ್ಬಿಟ್ಟು ಅವ್ನು ಹಂಗೆ ಸ್ಟ್ರೈಟ್ ಹೊಟ್ಟೋದ. ಅವ್ನು ಮ್ಯಾಪ್ ಹಾಕೊಂಡವನೆ ರಾಹುಲ್. ಬನ್ನ ಹಂಗೆಂತ ಹೋದೆ? ಅಲ್ಲಿವರೆಗೂ ಹೋಗ್ತೇವೆ. ಇಲ್ಲೇ KRS ರೋಡ್ ಇದು. ನಾನೇ. ಸೊ ರೈಡ್ ಮಾಡ್ಕೊಂಡು ಒಂದು ಶಾರ್ಟ್ ಬ್ರೇಕಿಂಗ್ ನಿಲ್ಸಿದ್ವಿ ಇಲ್ಲಿ. ನೋಡಿ ಫುಲ್ ಜಾಲಿ ಫುಲ್ ಹುಡುಗ ಡಾಲ್ಫಿನ್ ಅಲ್ಲಿ ಫುಲ್ ಕಾರ್ನರಿಂಗ್, ಟಕಿನ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ವಿಡಿಯೋಸ್ ಬರುತ್ತೆ ನೋಡಿ ಹೆಂಗೆ. ಇವಾಗ ಆಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಘಾಟ್ ಸೆಕ್ಷನ್ ಎಲ್ಲಾನು ಸಕಲಾಗಿರುತ್ತೆ. ಸೊ ಇಲ್ಲೇ ಸೌತೆಕಾಯಿ ಮತ್ತೆ ಎಳ್ನೀರೆಲ್ಲ ಕುಡ್ಕೊಂಡು ನಂಗೆ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಬ್ಯಾಕ್ ಟು ರೋಡ್. ಸರಿ ಬಾ, ನೀನು ನಂದು ADV ಎತ್ಕೋ. ಐ ವಿಲ್ ರೈಡ್ ಡಾಲ್ಫಿನ್ 2.0.